ಸೊ ಗೈಸ್ ನಾವ್ ಇವತ್ ಬಂದಿದ್ದೀವಿ ವಿಡಿಯೋನ ಶೂಟ್ ಮಾಡಕ ಹಂಗ ದಾರ್ಯಾಗ ಬರ್ತಾ ಬರ್ತಾ ಪೆಟ್ರೋಲ್ ಖಾಲಿ ಆತ ಪೆಟ್ರೋಲ್ ಖಾಲಿ ಆಗಿದ್ಕ ನಮ್ ದೋಸ್ತಕ್ ಫೋನ್ ಹಚ್ಚಿ ಹೇಳಿದ್ವಿ ಪೆಟ್ರೋಲ್ ತುಂಬಾ ಅಂತ ಹೇಳಿ ಅವ ಪೆಟ್ರೋಲ್ ತರೋ ಮಟ ಅಲ್ಲೇ ನಿಂತಿ ಹಂಗ ಒಂದ್ ಸ್ವಲ್ಪ ಮಸ್ಕೇರಿ ಮಾಡ್ಕೊಂತ ठीक है ये बताओ कौन सा सब्जेक्ट अच्छा लगता है ವಾಟ್ ಹ್ಯಾಪನ್ ಬ್ರೋ? ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ದೋಸ್ತ್ ಪೆಟ್ರೋಲ್ ತೊಂಬಂದ ಆಮೇಲೆ ಅದೇ ರೀತಿ ಸ್ವಲ್ಪ ಮುಂದ್ ಹೋದ್ವಿ ಹಂಗ ಮುಂದ್ ಹೋದ್ಗುಟ್ಲೆ ಮಸ್ತ್ ಹೊಲ್ದಾಗ ಗೊಂಜಾಳ ಬಿತ್ತಿದ್ರ ಹಂಗ ಇನ್ನೊಂದ್ ಹೊಲ್ದಾಗ ಹೆಸರುನು ಬಿತ್ತಿದ್ರ ಲೊಕೇಶನ್ ಮಸ್ತ್ ಇತ್ತ ಅಲ್ಲೇ ಒಂದು ವಿಡಿಯೋನ ಶೂಟ್ ಮಾಡ್ಬೇಕಂತ ನಿಂತ್ವಿ ಹಂಗ ನೀವು ನೋಡ್ರಿ ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ತೇವಿ ಹಂಗ ಬಿಹೈಂಡ್ ದ ಸೀನ್ಸ್ ಯಾವ ರೀತಿ ಫನಿ ಮೂಮೆಂಟ್ಸ್ ನಡೀತಿರ್ತಾವ ಎಲ್ಲ A to Z ಬಿಹೈಂಡ್ ದ ಸೀನ್ಸ್ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಹಂಗ ವಿಡಿಯೋನ ಶೂಟ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಅದನ್ನ ಎಡಿಟ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. स्टॉप कैमरा ಆಡಿಯನ್ಸ್ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. एक्शन Nice. ಅಮುಕ್ ಡುಮುಕ್ ಅಮುಕ್ ಡುಮುಕ್ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಡುಮುಕ್ ಅಮುಕ್ ಡುಮುಕ್. ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಇವಾಗ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ವಿಡಿಯೋನ ಎಡಿಟ್ ಮಾಡಕ ಒಂದು VPN ನ ಕನೆಕ್ಟ್ ಮಾಡ್ಕೊಂಡು ಕ್ಯಾಪ್ಕಟ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಆಪ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ ಮುಂದೆ ಈ ರೀತಿ ಸಿಂಪಲ್ ಆಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಶೂಟ್ ಮಾಡಿದಂತ ಎಲ್ಲ ಕ್ಲಿಪ್ಸ್ ನ ಇಲ್ಲಿ ಒಂದೊಂದಾಗಿ ಆಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮ್ಮ ವಿಡಿಯೋ ಕ್ಲಿಪ್ ನ ಆಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಇವಾಗ ಒಂದು ಮ್ಯೂಸಿಕ್ ನ ಆಡ್ ಮಾಡಿ. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾಕ್ಟರ್ ಅಂತ ಇದೆ. ಸೊ ಈ ರೀತಿ ಮ್ಯೂಸಿಕ್ ನ ಆಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಇರುವಂತ ಎಕ್ಸ್ಟ್ರಾ ಪಾರ್ಟ್ಸ್ ನ ಡಿಲೀಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಮಾಡೋದಂದ್ರೆ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲಿ ನಿಮ್ಮ ವಿಡಿಯೋದಲ್ಲಿ ಎಕ್ಸ್ಟ್ರಾ ಪಾರ್ಟ್ಸ್ ಇದೆಯೋ ಅಲ್ಲಿಗೆ ಈ ರೀತಿ ಸ್ಟಾಪ್ ಮಾಡ್ಕೊಂಡು ಕೆಳಗಡೆ ನಿಮಗೆ ಸ್ಪ್ಲಿಟ್ ಅಂತ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದರ ಎಕ್ಸ್ಟ್ರಾ ಪಾರ್ಟ್ಸ್ ನ ಈ ರೀತಿ ಡಿಲೀಟ್ ಮಾಡ್ಕೊಳ್ಳಿ. ನನಗೆ ಇವಾಗ ಇಷ್ಟೇ ಪಾರ್ಟ್ ಬೇಕಾಗಿರೋದು, ಇದನ್ನು ಕೂಡ ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಎಕ್ಸ್ಟ್ರಾ ಪಾರ್ಟ್ಸ್ ನ ಡಿಲೀಟ್ ಮಾಡ್ಕೊತೀನಿ. ಸೊ ಈ ರೀತಿ ಎಕ್ಸ್ಟ್ರಾ ಪಾರ್ಟ್ಸ್ ನ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಇವಾಗ ಸ್ಲೋ ಮೋಷನ್ ನ ಆಡ್ ಮಾಡೋಣ. ಸ್ಲೋ ಮೋಷನ್ ನ ಆಡ್ ಮಾಡೋಕೆ ಇಲ್ಲಿ ಜಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ಪೀಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗ್ತವೆ, ಒಂದು ನಾರ್ಮಲ್ ಅದೇ ರೀತಿ ಕರ್ವ್ ಅಂತ. ಇಲ್ಲಿ ಜಸ್ಟ್ ನಾ ಇವಾಗ ಕರ್ವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದೇ ರೀತಿ ಕಸ್ಟಮ್ ಅಲ್ಲಿ ಹೋಗಿ ಈ ರೀತಿ ನಿಮ್ಮ ಮುಂದೆ ಗ್ರಾಫ್ ಬರುತ್ತೆ. ಈ ಗ್ರಾಫ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಸ್ಟ್ ಈ ಡಾಟ್ ಕಾಣ್ತಾ ಇರ್ಬೋದು ನಿಮಗೆ, ಈ ಡಾಟ್ ನ ನೀವು ಮೇಲ್ಗಡೆ ಸ್ಲೈಡ್ ಮಾಡಿದ್ರೆ ವಿಡಿಯೋ ಸ್ಪೀಡ್ ಆಗುತ್ತೆ. ಅದೇ ರೀತಿ ನೀವು ಈ ಡಾಟ್ ನ ಕೆಳಗಡೆ ಸ್ಲೈಡ್ ಮಾಡಿದ್ರೆ ವಿಡಿಯೋ ಸ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇವಾಗ ಇಲ್ಲೊಂದು ಬೀಟ್ ನ ಇವಾಗ ಆಡ್ ಮಾಡ್ತೀನಿ. ನನಗೆ ಇವಾಗ ಇಲ್ಲಿದ್ದ ಸ್ಲೋ ಮೋಷನ್ ಬೇಕು. ಜಸ್ಟ್ ಇಲ್ಲಿ ಈ ಡಾಟ್ ನ ಈ ರೀತಿ ಕೆಳಗಡೆ ತಗೊಂಬಂದ್ರೆ ಯಾವ ರೀತಿ ಸ್ಲೋ ಆಗುತ್ತೆ ಅಂತ. ಅದೇ ರೀತಿ ಎಲ್ಲ ಡಾಟ್ಸ್ ನ ಈ ರೀತಿ ಕೆಳಗಡೆ ತಗೊಳ್ಳೋಣ. ಈ ರೀತಿ ಕೆಳಗಡೆ ಹಾಕೊಂಡಾದ್ಮೇಲೆ ಪ್ರತಿಯೊಂದು ವಿಡಿಯೋದಲ್ಲಿ ಈ ರೀತಿ ನೀವು ಸ್ಮೂತ್ ಸ್ಲೋ ಮೋಷನ್ ನ ಆಡ್ ಮಾಡಿ, ಬೆಟರ್ ಕ್ವಾಲಿಟಿ. ಈ ರೀತಿ ಸ್ಮೂತ್ ಸ್ಲೋ ಮೋಷನ್ ನ ಆಡ್ ಮಾಡಿದ್ರೆ ನೀವು ನೋಡ್ಬೋದು ಯಾವ ರೀತಿ ಸ್ಲೋ ಆಗಿದೆ ಅಂತ. ಸೊ ಈ ರೀತಿ ಒಂದು ಕ್ಲಿಪ್ ರೆಡಿ ಆಯ್ತು. ಇದೇ ರೀತಿ ನೀವು ಎಲ್ಲ ಕ್ಲಿಪ್ ನ ಆಡ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ. ನಾ ಇವಾಗ ಸ್ಪೀಡ್ ಆಗಿ ಮಾಡಿ ತೋರಿಸ್ತೇನೆ.
ಸೊ ಈ ರೀತಿ ಎಲ್ಲ ಕ್ಲಿಪ್ಸ್ನ ಆ್ಯಡ್ ಮಾಡಿಕೊಂಡು ಎಡಿಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಇವಾಗ ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡೋಣ. ಜಸ್ಟ್ ಇಲ್ಲಿ ವೈಟ್ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರ್ತವೆ. ಇಲ್ಲಿ ನಿಮಗೆ ಸಾಕಷ್ಟು ಟ್ರಾನ್ಸಿಷನ್ ಸಿಗ್ತವೆ. ಜಸ್ಟ್ ಇಲ್ಲಿ ಕ್ಯಾಮ್ರಾ ಅಂತ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ನಿಮಗೆ ಬೇರೆ ಬೇರೆ ಟ್ರಾನ್ಸಿಷನ್ ಸಿಗ್ತಾವಂತ. ಜಸ್ಟ್ ಇಲ್ಲಿ ಇವಾಗ ಪುಲ್ ಔಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದೇ ರೀತಿ ನೀವು ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೊಂದಾಗಿ ಇದರಲ್ಲಿ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಹೋಗಿ. ಲಾಸ್ಟಲ್ಲಿ ಇಲ್ಲಿ ಇವಾಗ ಒಂದು ಲೈಟ್ ಎಫೆಕ್ಟ್ನ ಆ್ಯಡ್ ಮಾಡೋಣ. ಇಲ್ಲಿ ಲೈಟ್ ಎಫೆಕ್ಟ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಲೈಟ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಇವಾಗ ಆಡಿಯೋದಲ್ಲಿ ಹೋಗಿ ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಕ್ಲಿಕ್ ಸೌಂಡ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಇವಾಗ ಫಿಲ್ಟರ್ಸ್ನ ಆ್ಯಡ್ ಮಾಡೋಣ. ಜಸ್ಟ್ ಇಲ್ಲಿ ನಿಮಗೆ ಫಿಲ್ಟರ್ ಅಂತ ಕಾಣ್ತಾ ಇರ್ಬೋದು, ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಜಸ್ಟ್ ಲ್ಯಾಂಡ್ಸ್ಕೇಪ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಗ್ರೀನ್ ಲೇಕ್ ಅಂತ ಕಾಣ್ತಾ ಇರ್ಬೋದು, ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಈ ರೀತಿ ಆ್ಯಡ್ ಮಾಡಿಕೊಂಡು ಇದರ ಕೆಪಾಸಿಟಿ ಏನಿದೆ ಅದನ್ನು 50% ಮಾಡ್ಕೊಳ್ಳಿ. ಈ ರೀತಿ 50% ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಪೂರ್ತಿ ವಿಡಿಯೋ ಮೇಲೆ ಫಿಲ್ಅಪ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಮತ್ತೆ ಫಿಲ್ಟ್ರಲ್ಲಿ ಹೋಗಿ ಮತ್ತೆ ಫಿಲ್ಟ್ರಲ್ಲಿ ಹೋದ್ಮೇಲೆ ಇಲ್ಲಿ ನಿಮಗೆ ಬ್ಯಾಡ್ ಬನ್ನಿ ಅಂತ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕೂಡ ಈ ರೀತಿ 50%ಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ಈ ರೀತಿ ಪೂರ್ತಿ ವಿಡಿಯೋ ಮೇಲೆ ಫಿಲ್ಅಪ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಕಲರ್ ಗ್ರೇಡಿಂಗ್ ಆಗಿದೆ ಅಂತ. ಸೊ ಗೈಸ್, ಇದರ ಎಂಡ್ ರಿಸಲ್ಟ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ್ಯಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಹೋಗಿ ನೋಡ್ಕೋಬಹುದು. ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ಇಲ್ಲೇ ನಾವು ತೋರಿಸ್ಬೋದಿತ್ತು, ಆದರೆ ಇಲ್ಲಿ ಕಾಪಿರೈಟ್ ಬರುತ್ತೆ. ಅದಕ್ಕಾಗಿ ಇದರ ಎಂಡ್ ರಿಸಲ್ಟ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಲೆಟ್ಸ್ ಚೆಕ್ ಇಟ್ ಔಟ್. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಮೇಲ್ಗಡೆ ನಿಮಗೆ ಸೇವ್ ಆಪ್ಷನ್ ಕಾಣ್ತಾ ಇರ್ಬೋದು. ಜಸ್ಟ್ ನೀವು ಇಲ್ಲಿ 1080p ಮತ್ತು 60 fps ಅಲ್ಲಿ ಈ ರೀತಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಏರೋ ಮಾರ್ಕ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ.